ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಆದ ಲೈವ್ ಬಿಯಾನ್ಸ್ ಕ್ಲಬ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕಳೆದ ಕೆಲವು ವಾರಗಳಿಂದ ವಿಡಿಯೋಗಳು ಮಾಡಲಾಗಿರಲಿಲ್ಲ, ನನ್ನ ಡ್ಯೂಟಿ ಶೆಡ್ಯೂಲ್ ಅಡ್ಜಸ್ಟ್ ಆಗಿರಲಿಲ್ಲ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕೆಲವು ಮಾಹಿತಿಗಳನ್ನು ಬಂದಿದ್ದೇನೆ. ಅದೇನೆಂದರೆ, ನಾನು ಒಂದು ನರ್ಸ್ ಆಗಿ ಇಲ್ಲಿ ಕೆಲಸ ಮಾಡ್ತಿದ್ದೇನೆ ಐರ್ಲೆಂಡ್ನಲ್ಲಿ. ನನ್ನ ಅನುಭವ, ನಾನು ಬಂದು 4 ಮಂತ್ಸ್ ಆಯಿತು. 4 ಮಂತ್ಸಲ್ಲಿ ನಾನು ನರ್ಸ್ ಆಗಿ ಹೇಗೆ ನನ್ನ ವರ್ಕಿಂಗ್ ಕಂಡೀಷನ್ಸ್ ಇದೆ ಹಾಗೂ ನನ್ನ ವರ್ಕಿಂಗ್ ಕಲ್ಚರ್ಸಲ್ಲಿ ಹೇಗೆ ನನ್ನನ್ನು ಟ್ರೀಟ್ ಮಾಡ್ತಾರೆ, ಅದೇ ರೀತಿ ಕೆಲವು ಸೌಲಭ್ಯಗಳು, ಏನೆಲ್ಲ ನರ್ಸ್ಗಳಿಗೆ ಸೌಲಭ್ಯಗಳು ಈ ದೇಶ ಕೊಡುತ್ತದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸಲು ಇಷ್ಟಪಡುತ್ತೇನೆ. ಫಸ್ಟ್ ಆಫ್ ಆಲ್, ಐರ್ಲೆಂಡ್ ಅಂತಂದರೆ ಒಂದು ಬ್ಯೂಟಿಫುಲ್ ಎಮರ್ಲ್ಯಾಂಡ್ ಅಂತ ಕರೀತಾರೆ. ಅದು ಒಂದು ಗ್ರೀನರಿ ದೇಶ. ಇದು UK ಪಕ್ಕ ಬರುತ್ತೆ. ಈ ದೇಶ ಮುಂಚೆ UK ಅಂಡರ್ ಇತ್ತು. ಇವಾಗ ಸಪ್ರೇಟಾಗಿ ಯುರೋಪ್ ಕಂಟ್ರಿ ಅಂಡರ್ ಬರುತ್ತೆ. ಆದ್ದರಿಂದ ಆಲ್ಮೋಸ್ಟ್ ಕಾನೂನುಗಳು UK ಕಾನೂನುಗಳೇ ಅಪ್ಲೈ ಆಗುತ್ತವೆ, ಬಟ್ ಕರೆನ್ಸಿ ಮಾತ್ರ ಚೇಂಜ್. ಬಟ್ ಇಲ್ಲಿನ ನೇಚರ್ ನಮಗೆ ತುಂಬ ಇಷ್ಟ ಆಗುತ್ತೆ ಕಂಪೇರ್ ಟು ಅದರ್ ಕಂಟ್ರೀಸ್. ಇಲ್ಲಿಯ ಜನರು ತುಂಬ ಶಾಂತಿಯುತವಾಗಿ ವರ್ತಿಸ್ತಾರೆ, ಒಬ್ರಿಗೊಬ್ರಿಗೆ ಮ್ಯೂಚುವಲ್ ರೆಸ್ಪೆಕ್ಟ್ ತುಂಬ ಕೊಡ್ತಾರೆ. ನನ್ನ ಜರ್ನಿ ಹೇಗಿತ್ತು ಇಲ್ಲಿ ಹಾಗೂ ನರ್ಸ್ ಆಗಿ ನಾನು ಹೀಗೆ ಕೆಲಸ ಮಾಡೋದ್ರಿಂದ ಹೇಗೆ ಇತ್ತು ನಾನು ಎಕ್ಸ್ಪ್ಲೇನ್ ಮಾಡಲು ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ನರ್ಸ್ ಆಗಿ ಕೆಲಸ ಮಾಡಬೇಕಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮೆಂಟಲ್ ಸ್ಟೆಬಿಲಿಟಿ. ಅಂದರೆ ಇಲ್ಲಿ ಮೆಂಟಲ್ ಸ್ಟ್ರೆಸ್ ಇದೆಯಾ ಇಲ್ವಾ ಅಂತ ತುಂಬ ಜನರಿಗೆ ಕ್ವಶನ್ಸ್ ಇರುತ್ತೆ. ಒಂದು ನರ್ಸ್ ಆಗಿ ನಾವು ಯಾವುದೇ ದೇಶದಲ್ಲಿ ಕೆಲಸ ಮಾಡಬೇಕು, ಇಟ್ಸ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ ಹಾಸ್ಪಿಟಲ್ ಎನ್ವಿರಾನ್ಮೆಂಟ್. ಹೇಗೆ ನಿಮ್ಮ ಹಾಸ್ಪಿಟಲಲ್ಲಿರುವ ಸ್ಟಾಫ್ಗಳು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಎಂಬುದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನಗೆ ಇಲ್ಲಿ ಬಂದ ಮೇಲೆ ತುಂಬ ಖುಷಿಯಾದ ವಿಷಯ ಅಂದರೆ ಇಲ್ಲಿಯ ನರ್ಸ್ಗಳು ಹಾಗೂ ಇಲ್ಲಿಯ ಕಲ್ಚರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಸಪೋರ್ಟಿವ್ ಇದ್ದಾರೆ, ಹಾಗೂ ಪೇಷಂಟ್ಗಳು ಅಷ್ಟೇ ತುಂಬ ಸಪೋರ್ಟಿವ್ ಇದ್ದಾರೆ. ಅಂದರೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ರೆಸ್ಪೆಕ್ಟ್ಫುಲ್ ಆಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಸ್ಯಾಲ್ರಿ ಬೆನಿಫಿಟ್, ಒಂದು ವೇಳೆ ನೀವು ನರ್ಸ್ ಆಗಿ ಫ್ರೆಶರ್ಸ್ ಆಗಿ ನರ್ಸ್ ಆಗಿ ನೀವು ಬರೋದಾದರೆ ನಿಮ್ಮ ಸ್ಯಾಲ್ರಿ ಬಂದುಬಿಟ್ಟು 30 lakhs ಪರ್ ಆ್ಯನಮ್ ಇಂದ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ನೀವು 0 ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ, ಅವರಿಗೆ 30 lakhs ಪರ್ ಆ್ಯನಮ್ ಅಂತ ಸ್ಟಾರ್ಟ್ ಆಗುತ್ತೆ. ಅದು ನೀವು ಡಿವೈಡೆಡ್ ಬೈ 12 ಮಾಡ್ಕೋಬೋದು. ಇಲ್ಲಿ ಟ್ಯಾಕ್ಸ್ಗಳು ಇದೆ, ಖರ್ಚುಗಳು ಇದೆ, ವೆಚ್ಚಗಳು ಇದೆ, ಹಾಗೂ ಸೇವಿಂಗ್ಸ್ಗಳು ಇದೆ. ಬಟ್ ನೀವು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ದರೆ, ಅಥವಾ ನೀವು ಈಗ ಎಕ್ಸಾಂಪಲ್ ನನ್ನ ನರ್ಸಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲಿ 8.5 years ಎಕ್ಸ್ಪೀರಿಯನ್ಸ್ ಬರುತ್ತೆ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ನೀವು ಇಟ್ಕೊಂಡು ಈ ದೇಶಕ್ಕೆ ಬರೋದಾದರೆ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ನನ್ನ ಪ್ಯಾಕೇಜ್ ಎಷ್ಟಂತ ನಾನು ಈ ವಿಡಿಯೋದ ಕಡೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲು ಇಷ್ಟಪಡ್ತೇನೆ. ಅದರಂತೆ ಇಲ್ಲಿ ಒಂದು ವೇಳೆ ನೀವು 5 ವರ್ಷ ಅಥವಾ 3 ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬರೋದಾದ್ರೆ ಮಿನಿಮಮ್ ಸ್ಯಾಲ್ರಿ ನಿಮಗೆ ಅವರ್ಲಿ ಅಂತ ಇಷ್ಟು ಫಿಕ್ಸ್ ಮಾಡ್ತಾರೆ. ಇಲ್ಲಿ 2 ಸೆಕ್ಟರ್ಗಳು ಕೆಲಸ ಮಾಡುತ್ತೆ, ಒಂದು ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್. ಗೌರ್ಮೆಂಟಲ್ಲಿ ನಿಮಗೆ ತುಂಬ ಬೆನಿಫಿಟ್ ಇರುತ್ತೆ, ಹಾಗೂ ಪ್ರೈವೇಟಲ್ಲಿ ಅಷ್ಟೇ ಬೆನಿಫಿಟ್ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಗೌರ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ವರ್ಕಿಂಗ್ ಕಂಡೀಷನ್ಸ್, ವರ್ಕಿಂಗ್ ಟೈಮ್ ಎಲ್ಲ ಸೇಮ್ ಇರುತ್ತೆ. ನನ್ನ ವರ್ಕಿಂಗ್ ಕಂಡೀಷನ್ ಅಂದರೆ, ನಾನು ಸೈಂಟ್ ವಿನ್ಸೆಂಟ್ ಹಾಸ್ಪಿಟಲ್ಲಿ ಕೆಲಸ ಮಾಡ್ತಿದ್ದೆ 4 months ಆಯಿತು. ನನ್ನ ಎಕ್ಸ್ಪೀರಿಯನ್ಸ್ ಈಸ್ ಪಾಸಿಟಿವ್, ಬಿಕಾಸ್ ಇಲ್ಲಿ ನಾನು ನರ್ಸ್ ಆಗಿ ಬಂದೆ. ಯಾಕಂದರೆ ನಾನು ಬ್ಯಾಕ್ ಹೋಮ್ ಎಕ್ಸ್ಪೀರಿಯನ್ಸ್ 2 ದೇಶಗಳಲ್ಲಿ ಮಾಡಿದ್ದೆ, ಒಂದು ಭಾರತ ಹಾಗೂ ಒಂದು ದುಬೈಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಕಾರ ಅಷ್ಟೊಂದು ಡಿಫ್ರೆನ್ಸ್ ನನಗೆ ಕಂಡು ಬರಲಿಲ್ಲ. ಮೆಂಟಲ್ ಸ್ಟ್ರೆಸ್ ತುಂಬ ಇತ್ತು. ಒಂದು ನರ್ಸ್ ಆಗಿ ನೀವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಾಗ ಡೆಫಿನೆಟ್ಲಿ ಇಲ್ಲಿ ಅಂದರೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ತುಂಬ ಇರುತ್ತೆ. ಬಟ್ ನನಗೆ ಇಲ್ಲಿ ಬಂದಾಗ ಈ ಯುರೋಪ್ ಕಂಟ್ರಿಗಳ ಕಲ್ಚರ್ ತುಂಬ ಇಷ್ಟ ಆಯಿತು. ಇಲ್ಲಿ ಆ್ಯಕ್ಚುಲಿ ವೇಟಿಂಗ್ ಟೈಮ್ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದರೆ ಯಾರಿಗೆ ಎಮರ್ಜೆನ್ಸಿ ಇದೆ ಅವರನ್ನು ಫಸ್ಟ್ ಟ್ರೀಟ್ ಮಾಡ್ತಾರೆ, ಯಾರು ಪೇಷಂಟ್ಸ್ ಸ್ಟೇಬಲ್ ಇದ್ದಾರೆ ಅವರನ್ನು ಅಕಾರ್ಡಿಂಗ್ ಟು ದ ಪಾಲಿಸಿ, ಅಕಾರ್ಡಿಂಗ್ ಟು ದ ಅವರ ಕಂಡೀಷನ್ಸಲ್ಲಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದನ್ನು ನನಗೆ ಖುಷಿ ಆಯಿತು. ಅದರಂತೆ ಪೇಷಂಟ್ಗಳು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಅದೇ ರೀತಿ ನರ್ಸಸ್ಗಳು, ಮ್ಯಾನೇಜರ್ಗಳು, ಡಾಕ್ಟರ್ಸ್ಗಳು ಇಲ್ಲಿ ತುಂಬ ಒಳ್ಳೆಯ ರೆಸ್ಪೆಕ್ಟ್ ಆಗಿ ನಿಮ್ಮನ್ನು ನಡೆಸ್ಕೊಳ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕೇನೆಂದರೆ, ಈ ಥರ ಕಲ್ಚರ್ ಅವರು ಹೇಗೆ ನಡೆಸ್ಕೊಳ್ತಾರೆ ಅಂದರೆ, ಇಲ್ಲಿ ಯಾರು ಅಂದರೆ ಈಗ ಎಕ್ಸಾಂಪಲ್ ನರ್ಸ್ ಡಾಕ್ಟರ್ ಅಂತ ಕರೆಯಲ್ಲ, ಅಥವಾ ಡಾಕ್ಟರ್ ನರ್ಸ್ ಅಂತ ಕರೆಯಲ್ಲ. ಎಲ್ಲರೂ ಅವರವರ ಹೆಸರು ಹಿಡದೆ ಇಲ್ಲಿ ಅಂದರೆ ಸಂವಾದ ಮಾಡ್ತಾರೆ. ಎಕ್ಸಾಂಪಲ್ ನನ್ನ ಹೆಸರು ರಾಮ್ ಅಂದರೆ ರಾಮ್ ಪ್ಲಸ್ ಕ್ಯಾನ್ ಯು ಗಿವ್ ಮೀ ಅಥವಾ ಕ್ಯಾನ್ ಯು ಗಿವ್ ದ್ಯಾಟ್ ಅಂತ ಆ ಥರ ಪೊಲೈಟಾಗಿ ಬಂದು ಕೇಳ್ತಾರೆ, ಹೊರತಾಗಿ ಅವರು ಡಾಕ್ಟರು ಅಥವಾ ನರ್ಸ್ ಅಂತ ಡಿಫ್ರೆನ್ಷಿಯೇಟ್ ಮಾಡಲ್ಲ. ಇವರ ಕಲ್ಚರ್ ಪ್ರಕಾರ ಅವರು ಆ ಬೌಂಡ್ರಿ ಹಾಕೋದನ್ನು ಬಿಟ್ಟಿದ್ದಾರೆ. ಯಾಕಂದರೆ ಈಗ ಎಕ್ಸಾಂಪಲ್ ನಾನೊಂದು ಡಾಕ್ಟರ್ ಅಂತ ಕರೀತಾ ಹೋದರೆ, ನಾನು ಮತ್ತು ಆ ಡಾಕ್ಟರ್ ನಡುವೆ ಒಂದು ಬೌಂಡ್ರಿ ಇರುತ್ತೆ, ಆ ಬೌಂಡ್ರಿ ಡಾಕ್ಟರ್ ಅಂತ. ನನಗೆ ಏನಾದರೂ ನನ್ನ ಒಪಿನಿಯನ್ ಹೇಳ್ಬೇಕಂದ್ರೆ, ಅಥವಾ ಈ ಮೆಡಿಸಿನ್ ಬಗ್ಗೆ ಅಥವಾ ಏನಾದರೂ ರಿಸಲ್ಟ್ ಬಗ್ಗೆ ನಾನು ಏನಾದರೂ ಹೇಳ್ಬೇಕಂದ್ರೆ, ಅವರು ಡಾಕ್ಟ್ರು ಅಂತ ನಾನೇನೋ ಸಂಕೋಚ ಪಡ್ಬೋದು, ಅಥವಾ ನನ್ನ ಒಪಿನಿಯನ್ ಥಾಟ್ ಆಫ್ ವ್ಯೂ ನಾನು ಪೇಷಂಟ್ ಬಗ್ಗೆ ಹೇಳೋದ್ರೆ ನಾನು ಇಂಜರಿಬೋದು ಎನ್ನುವ ಕಾರಣಕ್ಕೆ
ಸೊ ಡಾಕ್ಟರನ್ನು ಅಥವಾ ನರ್ಸನ್ನು ಅಂದರೆ ಅವರ ಆ ಥರ ಹಿಡಿದು ಕರೆಯುವ ಹೆಸರನ್ನು ಇವರು ಆ ಕಲ್ಚರನ್ನು ಬೆಳೆಸ್ಕೊಂಡಿಲ್ಲ. ಸೊ ಎಷ್ಟೇ ದೊಡ್ಡ ಡಾಕ್ಟರ್ ಆದರೂ ಅಥವಾ ಎಷ್ಟೇ ದೊಡ್ಡ ನರ್ಸ್ ಆದರೂ ನಾವು ಅವರನ್ನು ಹೆಸರಿಡದೆ ಕರಿಬೇಕು. ಒಂದು ವೇಳೆ ನಮಗೆ ನಾನು ಬ್ಯಾಕ್ ಹೋಮ್ ಎಕ್ಸ್ಪೀರಿಯನ್ಸ್ ಬಂದರೆ ನಮಗೆ ಸಿಸ್ಟರ್ ಅಂತ ಕರೆದೆಲ್ಲ ಅಭ್ಯಾಸ ಇದೆ, ಅಥವಾ ಡಾಕ್ಟರ್ ಅಂತ ಕರೆದು ಅಭ್ಯಾಸ ಇದೆ. ಸೊ ಆವಾಗ ಅವರು ಕರೆದು ಹೇಳ್ತಾರೆ, ನನ್ನನ್ನು ನೀನು ಡಾಕ್ಟರ್ ಅಂತ ಕರೆಯೋದು ಬೇಡ, ಜಸ್ಟ್ ಕಾಲ್ ಬೈ ನೇಮ್ ಅಂತ ಹೇಳ್ತಾರೆ. ಸೊ ಆ ಥರ ಫ್ರೆಂಡ್ಲಿ ಎನ್ವೈರ್ಮೆಂಟ್ ನನಗೆ ವರ್ಕಿಂಗ್ ಕಂಡೀಷನಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಪೇಷಂಟ್ಗಳು ಅಷ್ಟೇ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಇನಿಷಿಯಲಿ ಬಂದಾಗ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಅವರು ತುಂಬ ಸ್ಪೀಡಾಗಿ ಮಾತಾಡ್ತಾರೆ ಇಂಗ್ಲೀಷ್. ಸೊ ನನಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಇದೆ, ಯಾಕಂದ್ರೆ ನಾವು UK ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿರ್ತೀವಿ ನಮ್ಮ ಕೆರಿಯರ್, ಅಂದರೆ ನಮ್ಮ ಕೆರಿಯರ್ ಥ್ರೂ ಹಾಗೂ ನಮ್ಮ ಸ್ಟಡಿ ಥ್ರೂ. ಬಟ್ ಇಲ್ಲಿ ಐರ್ಲೆಂಡ್ ಇಂಗ್ಲೀಷ್ ಸ್ವಲ್ಪ ವೆರಿ ಫಾಸ್ಟ್ ಇದೆ, ಕಂಪೇರ್ ಟು ಇಂಗ್ಲೆಂಡ್ಗೆ ತುಂಬ ಫಾಸ್ಟ್ ಇದೆ. ಹಾಗಾಗಿ ನನಗೆ ಸ್ಟಾರ್ಟಿಂಗ್ ಇನಿಷಿಯಲಿ ಟಫ್ ಆಗಿದ್ದಿದೆ, ಬಟ್ ಇವಾಗ ನಾನು ಮಾತಾಡಿದ್ದು ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ, ದಟ್ ಈಸ್ ಈಸಿ ಅಂತ. ಅದೇ ರೀತಿ ನಾನು ಮಾತಾಡಿದ್ದು ಅವ್ರಿಗೆ ಅರ್ಥ ಆಗ್ತಿದೆ. ಸೊ ಅವ್ರು ಮಾತಾಡಿದ್ದು ನಾವು ಅದೇ ಕಲ್ಚರ್ಗೆ ಅಥವಾ ಅದೇ ಭಾಷೆ, ಅದೇ ಟೋನ್ಗೆ ನಾವು ಹೊಂದಿಕೊಳ್ಳೋದು ನಮ್ಮ ಒಂದು ಶೈಲಿಯಾಗಿರುತ್ತೆ. ಅದೇ ರೀತಿ ನರ್ಸಿಂಗ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ನರ್ಸ್ ಮ್ಯಾನೇಜರ್ಗಳು ಹಾಗೂ ಕಾಲೀಗ್ಸ್ಗಳು ಯಾರನ್ನು ಯಾವುದೇ ರೀತಿ ಕ್ರಿಟಿಸೈಸ್ ಮಾಡಲ್ಲ, ಅಥವಾ ನಾವು ಇಂಡಿಯನ್ಸು ಅಥವಾ ಬೇರೆ ದೇಶ ಅಂತ ಯಾವುದೇ ರೀತಿ ಕ್ರಿಟಿಸೈಸ್ ಮಾಡಲ್ಲ. ಕಂಪ್ಲೀಟ್ಲಿ ಫ್ರೆಂಡ್ಲಿ ನೇಚರ್ ಇರುತ್ತೆ ಇಲ್ಲಿ. ನಿಮ್ಮ ಒಪಿನಿಯನ್ ನೀವು ಶೇರ್ ಮಾಡ್ಕೊಳ್ಬೋದು, ಎಲ್ಲವನ್ನು ಮಾಡ್ಕೊಳ್ಬೋದು. ಸೊ ಈಗ ನೆಕ್ಸ್ಟ್ ನಾವು ಸ್ಯಾಲ್ರಿ ಪಾರ್ಟಿಗೆ ಬರುವ. ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಸ್ಯಾಲ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಎಕ್ಸ್ಪೀರಿಯನ್ಸ್ಗಿಂತ ನೀವು ಅವರ್ಲಿ ಕೆಲಸ ಮಾಡ್ತೀರಾ. ಇಲ್ಲಿ ವೀಕ್ಲಿ ಇಷ್ಟು ಅವರ್ ಅಂತ ನಾವು ಕೆಲಸ ಮಾಡ್ತೀವಿ. ಸೊ ನನ್ನ ವರ್ಕಿಂಗ್ ಬಂದುಬಿಟ್ಟು ವೀಕ್ಲಿ 37.5 hours ಬರುತ್ತೆ ವೀಕ್ಲಿ. ಸೊ ಅದಂದರೆ ನಾವು 12 hours ಡೇ ಮಾಡ್ತೀವಿ, 12 hours ಪರ್ ಡೇ ಡ್ಯೂಟಿ ಮಾಡ್ತೀವಿ. ಸೊ ನನ್ನ ಡ್ಯೂಟಿ ಬಂದುಬಿಟ್ಟು 3 days ಮಾತ್ರ, ವೀಕ್ಲಿ 3 days ಡ್ಯೂಟಿ ಇರುತ್ತೆ. ಸೊ 4 days ನನಗೇನು ರೆಸ್ಟ್ ಇರುತ್ತೆ. ಸೊ ಆ 4 days ಡ್ಯೂಟಿ ನಾನು ಹೇಗೆ ಅಂದರೆ 4 days ಈ 3 days ಡ್ಯೂಟಿ ನಾನು ಈ ವೀಕಲ್ಲಿ ಯಾವುದೇ ಥರ ಹಾಕ್ಕೊಳ್ಬೋದು, ಅಂದರೆ ನನ್ನ ಡ್ಯೂಟಿ ರೋಟ ನಾನೇ ಹಾಕ್ಕೊಳ್ಬೋದು. ಸೊ ಅದೊಂದು ಪಾಸಿಟಿವ್ ಬೆನಿಫಿಟ್ ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್ ನನಗೆ 2 ಡೇ ಬೇಕು, ಒಂದು ನೈಟ್ ಬೇಕಂದರೆ ಅದು ನನ್ನ ಡ್ಯೂಟಿ ನಾನೇ ರೋಸ್ಟ್ ಹಾಕೋದು. ಸೊ ಮಂತ್ಲಿ ರೋಸ್ಟ್ ನಾನೇ ಹಾಕಿ ಅವ್ರಿಗೆ ಕೊಡ್ಬೇಕು. ಏನೋ ಸ್ವಲ್ಪ ಚೇಂಜಸ್ ಇದ್ದರೆ ಅವರು ಚೇಂಜಸ್ ಕೊಡ್ತಾರೆ, ಅಂದರೆ ಯಾವುದೋ ಸ್ಟಾಫ್ ಬರಲಿಲ್ಲ ಅಂದರೆ ಏನಾದರೂ ಶಾರ್ಟೇಜ್ ಇದ್ದರೆ ಚೇಂಜಸ್ ಕೇಳ್ತಾರೆ. ಹೊರತು 95% ನೀವೇನು ರೋಟ ಹಾಕ್ತೀರಾ ಅದೇ ರೋಟ ನಿಮಗೆ ಡ್ಯೂಟಿ ಸಿಗುತ್ತೆ. ಸೊ ಅದು ಎಲ್ಲಿಯೂ ನಾನು ಹಲವು ಹಾಸ್ಪಿಟ್ಲಲ್ಲಿ, ಅಂದರೆ ಬ್ಯಾಕ್ ಹೋಮ್ ಎಕ್ಸ್ಪೀರಿಯನ್ಸ್ಗಳೇ ದುಬೈಯಲ್ಲಿ ಇರಲಿ ಹಾಗೂ ಇಂಡಿಯಾದಲ್ಲಿ ನಾನು ಕೆಲಸ ಮಾಡಬೇಕು, ನಮ್ಮ ರೋಟ ನಾವು ಯಾವತ್ತೂ ಹಾಕಿಲ್ಲ. ನಮ್ಮ ಸೀನಿಯರ್ ಅಥವಾ ನಮ್ಮ ಇನ್ಚಾರ್ಜ್ ಏನು ಡ್ಯೂಟಿ ರೋಟ ಹಾಕ್ತಾರೆ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಬರ್ತೀವಿ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ನಾವೇ ರೋಟ ಹಾಕಿ ಅವ್ರಿಗೆ ಸಬ್ಮಿಟ್ ಮಾಡೋದು. ಸೊ ಅವರು ಏನೋ ಕರೆಕ್ಷನ್ ಇದ್ದರೆ ಒಂದು 2-3 ಡ್ಯೂಟಿ ಅಷ್ಟೇ ಎಕ್ಸ್ಚೇಂಜ್ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಡ್ಯೂಟಿ ನಾವು ಹಾಕಿ ಡ್ಯೂಟಿ ನಮಗೆ ಸಿಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ, ನೀವು ಸಂಡೇ ಸ್ಯಾಟರ್ಡೇ ವರ್ಕ್ ಮಾಡ್ತೀರಾ ಅಂದರೆ ಸೊ ದ್ಯಾಟ್ ವಿಲ್ ಬಿ ಪೇಯ್ಡ್ ಡಬಲ್. ಅಂದರೆ ನಿಮಗೆ ಪರ್ ಅವರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಪರ್ ಅವರ್ ಸ್ಯಾಲ್ರಿ ಸೆಟ್ ಆಗಿರುತ್ತೆ. ಆ ದಿನ ನೀವು ಸಂಡೇ ಅಥವಾ ಸ್ಯಾಟರ್ಡೇ ನೀವು ಕೆಲಸ ಮಾಡ್ತೀರಿ ಅಂದರೆ ಇಟ್ ಶುಡ್ ಬಿ ಪೇಯ್ಡ್ ಡಬಲ್ ಅಂತ ಇಲ್ಲಿ ರೂಲ್ಸ್ ಇದೆ. ಅದೇ ರೀತಿ ಯಾವುದೇ ಗೌರ್ಮೆಂಟ್ ಇಲ್ಲಿ ಕೆಲಸ ಮಾಡ್ತೀರಾ ಅಂದರೆ ಅದು ಸಹ ಡಬಲ್ ಪೇ ಆಗುತ್ತೆ. ಮತ್ತು ಇಲ್ಲಿ ಬ್ಯಾಂಕ್ ಡ್ಯೂಟಿ ಅಂತ ಒಂದು ಆಪ್ಷನ್ ಇದೆ. ಈಗ ಎಕ್ಸಾಂಪಲ್ ವಾರ್ಡಲ್ಲಿ ಇಷ್ಟು ಜನ ಕೆಲಸ ಮಾಡಬೇಕಂತ ಸೆಟ್ ಆಗಿರುತ್ತೆ. ಸೊ ಯಾರಾದರೂ ಸಿಕ್ಕಾದರೆ ನೀವು ನಿಮ್ಮ ರಜೆಯಲ್ಲಿ ಇದ್ದರೆ ಸೊ ನಿಮಗೆ ಕಾಲ್ ಮಾಡಿ ಅವ್ರಿಗೆ ಕರೆದ್ರೆ ನೀವು ಆ ಡ್ಯೂಟಿಗೆ ಬಂದರೆ ಅದು ನಿಮ್ಮ ಡ್ಯೂಟಿನ ಅವರು ಕಾಂಪ್ರಮೈಸ್ ಮಾಡೋದಿಲ್ಲ. ಆ ಡ್ಯೂಟಿನ ಅವರು ಬ್ಯಾಂಕ್ ಡ್ಯೂಟಿಯಾಗಿ ಕನ್ಸಿಡರ್ ಮಾಡ್ತಾರೆ. ಸೊ ಆ ಬ್ಯಾಂಕ್ ಡ್ಯೂಟಿ ವಿಲ್ ಬಿ ಪೇಯ್ಡ್ ಆ್ಯಸ್ ಅ ಸಂಡೇ ಡ್ಯೂಟಿ. ಅಂದರೆ ಸಂಡೇ ನಿಮ್ಗೆ ಏನು ಪೇಮೆಂಟ್ ಸಿಗುತ್ತೆ ಗೌರ್ಮೆಂಟ್ ಹಾಲಿಡೇ ಅಂತ, ಸೊ ಅದೇ ಪೇಮೆಂಟು ನೀವು ವೀಕ್ ನಡುವೆ ಯಾವುದಾದ್ರೂ ಒಂದು ಶಿಫ್ಟ್ ಅಥವಾ ಯಾರ್ದಾದ್ರೂ ಒಂದು ಶಿಫ್ಟ್ ನೀವು ಬ್ಯಾಂಕ್ ಡ್ಯೂಟಿಯಾಗಿ ಮಾಡಿದರೆ ಸೊ ಸೇಮ್ ಪೇಮೆಂಟ್ ನಿಮಗೆ ಈ ದಿನ ಸಹ ಸಿಗುತ್ತೆ. ಸೊ ಈ ಥರ ಅಂದರೆ ಎಕ್ಸ್ಟ್ರಾ ಪೇಮೆಂಟ್ ಕೊಡೋದ್ರಿಂದ ಡೆಫಿನೆಟ್ಲಿ ಯಾರೂ ಡ್ಯೂಟಿಯನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ಸೊ ಯಾರಾದರೂ ಕರೆದ್ರೂ ಬಂದು ಮಾಡಿ ಹೋಗ್ತಾರೆ. ಸೊ ಮತ್ತು ಡ್ಯೂಟಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಂದ್ರೆ ಬ್ರೇಕ್ ಟೈಮ್. ನಾನು ಇಷ್ಟು ಸಮಯ ಕೆಲವು ಹಾಸ್ಪಿಟಲ್ ವರ್ಕ್ ಮಾಡಿದ್ದೀನಿ. ನಮಗೆ ಕೆಲವೊಮ್ಮೆ ಊಟ ಮಾಡಲು ಟೈಮ್ ಇರೋಲ್ಲ, ನೀರು ಕುಡಿಲಿಕ್ಕೂ ಟೈಮ್ ಇರೋಲ್ಲ. ಒಂದು ಬ್ರೇಕ್ ತೊಗೊಂಡು ಟಾಯ್ಲೆಟ್ ಅಥವಾ ವಾಶ್ರೂಮ್ಗೆ ಹೋಗುವ ಅಂತಂದರೂ ನಮಗೆ ಎಷ್ಟು ಟೈಮ್ ಇರೋಲ್ಲ. ನಾನು ಎಷ್ಟೋ ಸರ್ತಿ ನಾನು 2 hours 3 hours ಮುಂಚೆ ಪ್ಲ್ಯಾನ್ ಮಾಡಿದ್ದಿದ್ದೆ, ಅಂದರೆ ಇವಾಗ ನಾನು ವಾಶ್ರೂಮ್ಗೆ ಹೋಗಬೇಕು ಅಥವಾ ಫ್ರೆಶ್ ಆಗಿ ಬರಬೇಕಂತ. ಬಟ್ ನಮಗೆ ಹೋಗ್ಲಿಕ್ಕೆ ಟೈಮೇ ಸಿಗೋಲ್ಲ. ಇದು ಎಲ್ಲ ನರ್ಸ್ಗಳ ಕತೆ ಹಾಗೂ ಎಲ್ಲ ಡಾಕ್ಟರ್ಸ್ಗಳ ಕತೆ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ನಾವು 12 hours ಒನ್ ಡೇ 12 hours ಕೆಲಸ ಮಾಡ್ತೀವಿ ಅಂದರೆ ಎವ್ರಿ 4 hours ಅಟ್ಲೀಸ್ಟ್ 30 minutes ಬ್ರೇಕ್ ಕೊಡ್ತಾರೆ. ಸೊ ಪ್ರತಿಯೊಂದು ಟೀಮ್ ಇರುತ್ತೆ ನಿಮಗೆ ಒಂದೊಂದು ಏರಿಯಾದಲ್ಲಿ. ಆ ಟೀಮಲ್ಲಿ ನಿಮ್ಮ ಕಲೀಗ್ಸ್ ಇದ್ದರೆ ಅಥವಾ ನಿಮಗೆ ಒಳ್ಳೆ
ಟೀಮ್ ಸಿಕ್ಕರೆ ಅವರು ಡೆಫಿನೆಟ್ಲಿ 45 ಮಿನಿಟ್ಸ್ ಟು 1 ಅವರ್ ತನಕ ನಿಮಗೆ ರೆಸ್ಟ್ ಕೊಡ್ತಾರೆ. ಡಿಪೆಂಡ್ಸ್ ಆನ್ ಪೇಷಂಟ್ ಸೆನ್ಸಸ್, ಅಂದರೆ ಪೇಷಂಟ್ ತುಂಬ ಇದ್ದರೆ ಅಥವಾ ಕಮ್ಮಿ ಇದ್ದರೆ ಡಿಪೆಂಡ್ಸ್ ಆನ್. ಬಟ್ ಎಲ್ಲ ಟೈಮಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಟ್ಲೀಸ್ಟ್ 30 to 40 ಮಿನಿಟ್ಸ್ ಸಿಗುತ್ತೆ. ಸೊ ಈ ಬ್ರೇಕ್ 3 times a day ಸಿಗುತ್ತೆ. ಎಕ್ಸಾಂಪಲ್ ಈಗ ನಾನು ಬೆಳಗ್ಗೆ 7:30 ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ನಂದು, ನನಗೆ 10 o'clockಗೆ ಬ್ರೇಕ್ ಸಿಗುತ್ತೆ. 10:40 ತನಕ ಬ್ರೇಕ್ ತೊಗೊಳ್ತೀನಿ. ಸೊ ಆಮೇಲೆ 10:45 ಮತ್ತೆ ಡ್ಯೂಟಿಗೆ ಬರ್ತೀನಿ. ಮತ್ತು ನನಗೆ 12:30 1 o'clock ಮತ್ತೆ ಸೆಕೆಂಡ್ ಬ್ರೇಕ್ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ಊಟಕ್ಕೆ ಹೋಗಿ ಬರ್ತೀನಿ. ಮತ್ತು 4:30 5 o'clock ಮತ್ತು ಥರ್ಡ್ ಬ್ರೇಕ್ ಸ್ಟಾರ್ಟ್ ಆಗುತ್ತೆ. ಇದು ಕಂಪಲ್ಸರಿ. ಯಾವುದೇ ಒಬ್ಬರು ನರ್ಸ್ಗಳು ಬ್ರೇಕ್ ತೊಗೊಳ್ಳದೆ ಕೆಲಸ ಮಾಡಿದ್ರೆ ಅದಕ್ಕೂ ಅವರು ಬೈತಾರೆ. ಯಾಕಂದರೆ ನಿನ್ನ ಮೆಂಟಲಿ ಸ್ಟೆಬಿಲಿಟಿ ಈಸ್ ಇಂಪಾರ್ಟೆಂಟ್, ನೀನು ರೆಸ್ಟ್ ಮಾಡೋದು ಇಂಪಾರ್ಟೆಂಟ್. ಸೊ ಟೇಕ್ ಅ ಬ್ರೇಕ್ ಅಂತೇಳಿ ಕಂಪಲ್ಸರಿ ಇದೆ. ಸೊ ನಾವು ಡ್ಯೂಟಿ ಸ್ಟಾರ್ಟ್ ಆಗುವಾಗಲೇ ಅವ್ರು ಕೇಳ್ತಾರೆ ಯಾವ ಬ್ರೇಕಿಗೆ ಹೋಗ್ತೀರಾ ಫಸ್ಟು. ಅಂದರೆ ಒಂದು ಟೀಮಲ್ಲಿ 6 ಜನ ಇದ್ದರೆ 3 ಜನ ಫಸ್ಟ್ ಹೋಗ್ತಾರೆ, 3 ಜನ ಸೆಕೆಂಡ್ ಬ್ರೇಕ್ ಅಂತ ಹೋಗ್ತಾರೆ. ಅಂದರೆ 3 ಜನ 10 ಗಂಟೆಗೆ ಹೋದರೆ ಇನ್ನು 3 ಜನ 10:30ಗೆ ಹೋಗ್ತಾರೆ. ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾರೆ. ಮತ್ತು ಡ್ಯೂಟಿಯಲ್ಲಿ ತುಂಬ ಕಲೀಲಿಕ್ಕೆ ಇದೆ. ಇಲ್ಲಿ ಎಕ್ಸಾಂಪಲ್ ಹೇಳಬೇಕಂದ್ರೆ ಡ್ಯೂಟಿಯಲ್ಲಿ ನೀವು ನರ್ಸಾಗಿ ಕೆಲಸ ಮಾಡ್ತೀರಾ ಅಂದರೆ ತುಂಬ ವರ್ಷ ನರ್ಸಾಗಿ ತೊಗೊಂಡೋಗಲ್ಲ. ಇಲ್ಲಿ ಕೆಲವು ಕೋರ್ಸ್ಗಳಿದೆ, ಅದು ಸಹ ಒಂದು ನರ್ಸ್ ಬೆನಿಫಿಟಲ್ಲಿ ಬರುತ್ತೆ ನಿಮಗೆ. ಅಂದರೆ ನೀವು ನರ್ಸಾಗಿ ಕೆಲಸ ಮಾಡ್ತೀರಿ ಅಂದರೆ ನಿಮಗೆ ಅವರೇ ಆಫ್ಟರ್ 2 years ಒಂದು ವೇಳೆ ನೀವು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತೀರಿ ಅಂದರೆ ಗೌರ್ಮೆಂಟ್ ಸೆಕ್ಟ್ರೇ ನಿಮ್ಮ ಮೇಲೆ ಇಷ್ಟು ಯೂರೋಸ್ ಅಂತ ಫಂಡಿಂಗ್ ಮಾಡಿ ನಿಮ್ಮನ್ನು ಪೋಸ್ಟ್ ಗ್ರ್ಯಾಜುಯೇಟ್ ಕ್ವಾಲಿಫಿಕೇಷನ್ ಮಾಡಲು ಹೆಲ್ಪ್ ಮಾಡ್ತಾರೆ. ಅದೇ ರೀತಿ ಪೋಸ್ಟ್ ಗ್ರಾಜುಯೇಷನ್ ಆದಮೇಲೆ ಇಂಟರ್ನಲ್ ವೇಕೆನ್ಸಿಗಳು, ಅದೀಗ ಯಾರೋ ಒಂದು ಮ್ಯಾನೇಜರ್ ಪೋಸ್ಟ್ ಖಾಲಿ ಇದ್ದರೆ ನೀವು ಇಂಟ್ರೆಸ್ಟೆಡ್ ಇದ್ದರೆ ನಿಮ್ಮನ್ನು ಇಂಟರ್ವ್ಯೂ ಮಾಡಿ ಅವರು ಅದೇ ಪೋಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಇದಕ್ಕೆ ಸಹ ಸ್ಯಾಲ್ರಿ ಹಾಗೂ ಪರ್ ಅವರ್ ರೇಟ್ ಮತ್ತು ವೇಜಸ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಅದೇ ರೀತಿ ನೀವು ನರ್ಸ್ ಆಗಿ ಕೆಲಸ ಮಾಡ್ತಾ ಒಂದು ಕೆಲವು ವರ್ಷಗಳ ಎಕ್ಸ್ಪೀರಿಯನ್ಸ್ ನಿಮಗೆ ಇಲ್ಲಿ ಆದರೆ ನಿಮ್ಮನ್ನು ಅವರು ಅಸಿಸ್ಟೆಂಟ್ ಆಗಿ ಡಾಕ್ಟರ್ ಅಂದರೆ ಲೈಕ್ ANP ಅಂತ ಕರೀತಾರೆ. ಇಲ್ಲಿ ರಿಜಿಸ್ಟರ್ ಅಥವಾ ಅಡ್ವಾನ್ಸ್ಡ್ ಅಂತ, RNP ಅಥವಾ ANP ಅಂತ ಕರೀತಾರೆ. ರಿಜಿಸ್ಟರ್ ಅಥವಾ ಅಡ್ವಾನ್ಸ್ ನರ್ಸ್ ಪ್ರಾಕ್ಟೀಷ್ನರ್ ಅಂತ. ಇದೊಂದು ಒಳ್ಳೆ ಬೆನಿಫಿಟ್ ಫಾರ್ ನರ್ಸಸ್ ಅಂತ ಹೇಳೋದು ನಾನು. ಸೊ ನಾನು ಈ ಕೋರ್ಸ್ ಮಾಡಲು ಇಷ್ಟಪಡ್ತೇನೆ. ಇನ್ನು ಫ್ಯೂಚರಲ್ಲಿ ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಈ ಕೋರ್ಸ್ ಮಾಡಿದರೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಬರೆಯುವ ಒಂದು ರೈಟ್ಸ್ ಇದೆ. ಲೈಕ್ ನೀವು ಪೇಷಂಟನ್ನು ಯಾವುದೋ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಲಿಗೆ, ಎಕ್ಸಾಂಪಲ್ ನೀವು ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡ್ತೀರಿ, ಎಮರ್ಜೆನ್ಸಿ ರಿಜಿಸ್ಟರ್ ನರ್ಸ್ ಆಗ್ಬೋದು ನೀವು. ಸೊ ಯಾವುದೇ ಪೇಷಂಟ್ ಬಂದರೆ ಇಲ್ಲಿ ಅವರು ಪ್ರಿಸ್ಕ್ರಿಪ್ಷನ್ ಬರೆದು ಅವ್ರಿಗೆ ಪೇಷಂಟ್ ಅಂದರೆ ಮೈನರ್ ಪೇಷಂಟನ್ನು ಟ್ರೀಟ್ ಮಾಡ್ಬೋದು. ಮತ್ತು ಇಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ ಇಲ್ಲಿ ದ ನರ್ಸ್ ಅಂದರೆ ಈಸ್ ವಿ ಇಂಪಾರ್ಟೆಂಟ್. ಇಡೀ ಡಿಪಾರ್ಟ್ಮೆಂಟ್ ಹಾಗೂ ನರ್ಸಿಂಗ್ ಅಂದರೆ ಹಾಸ್ಪಿಟಲ್ ಈಸ್ ಡಿಪೆಂಡ್ಸ್ ಆನ್ ನರ್ಸಿಂಗ್ ಯೂನಿಟ್, ನಾಟ್ ದ ಡಾಕ್ಟರ್. ಇಲ್ಲಿ ಎಲ್ಲ ಡಾಕ್ಟರ್ ಜಸ್ಟ್ ಇರೋದು ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ, ಇನ್ವೆಸ್ಟಿಗೇಷನ್ಸ್ ಮಾಡೋಕ್ಕೆ ಅಷ್ಟೇ ಇರೋದು ಹೊರತು ಇಲ್ಲಿ ಮ್ಯಾನೇಜ್ಮೆಂಟ್ ಹಾಗೂ ಡಿಸಿಷನ್ ಮೇಕಿಂಗ್, ಪೇಷಂಟ್ ಎಲ್ಲ ಇದು ನೋಡ್ಕೊಳ್ಳೋದೆಲ್ಲ ನರ್ಸ್ಗಳು. ಇಲ್ಲಿ ನರ್ಸ್ಗಳು ಸಹ ಡಾಕ್ಟರ್ ಲೆವೆಲ್ಲಿಗೆ ಕೆಲಸ ಮಾಡ್ತಾರೆ, ಅಷ್ಟು ನಾಲೆಜ್ ಇರುತ್ತೆ ಅವರಿಗೆ. ಸೊ ಇಲ್ಲಿ ಡಿಸ್ಕ್ರಿಮಿನೇಟ್ ಅಂತೂ ಯಾವತ್ತೂ ಆಗಲ್ಲ. ಸೊ ನೀವು ನರ್ಸ್ ಅಡ್ವಾನ್ಸ್ ಪ್ರಾಕ್ಟೀಷನರ್ ಆದರೆ ಡೆಫಿನೆಟ್ಲಿ ನಿಮಗೆ MSc ಮತ್ತು ಗ್ರಾಜುಯೇಷನ್ ಮಾಡೋಕ್ಕಿರುತ್ತೆ. ಅದಾದಮೇಲೆ ನೀವು ನರ್ಸ್ ಆಗಿ ನೀವು ಕ್ಲಿನಿಕ್ ಹಾಕ್ಕೊಳ್ಬೋದು ಅಥವಾ ನೀವು ಹಾಸ್ಪಿಟ್ಲಲ್ಲೇ ಅಡ್ವಾನ್ಸ್ ನರ್ಸ್ ಪ್ರಾಕ್ಟೀಷನರ್ ಆಗಿ ನೀವು ಕೆಲಸ ಮಾಡ್ಬೋದು. ಸೊ ಇದಿಷ್ಟು ಬೆನಿಫಿಟ್ಗಳು. ಅದೇ ರೀತಿ ನೀವು ಮೆಡಿಕಲ್ ಇನ್ಶೂರೆನ್ಸ್ ಬಂದರೆ ಇದೊಂದು ಫ್ಯಾಮಿಲಿಗೆ ನಿಮಗೆ ಬೆನಿಫಿಟ್. ಯಾಕಂದರೆ ನೀವು ನರ್ಸಾಗಿ HSCಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೆ ಟ್ರೀಟ್ಮೆಂಟ್ ಈಸ್ ಫ್ರೀ. ಇಲ್ಲಿ ಪೇ ಮಾಡಬೇಕಂತ ಏನಿಲ್ಲ. ಒಂದು ವೇಳೆ ನೀವು ಪ್ರೈವೇಟಿಗೆ ಹೋಗ್ತೀರ ಅಂದರೆ ಮಾತ್ರ ನೀವು ಇನ್ಶೂರೆನ್ಸ್ ಯೂಸ್ ಮಾಡಬೇಕಾಗುತ್ತೆ, ಅಂದರೆ ಪರ್ಸ್ನಲ್ ಇನ್ಶೂರೆನ್ಸ್, ದಟ್ ಡಿಪೆಂಡ್ಸ್ ಆನ್ ಯು. ಬಟ್ ನೀವು ಒಂದು ಗೌರ್ಮೆಂಟ್ ವರ್ಕರ್ ಆಗಿ ಇದ್ದು ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಂದರೆ ಎಲ್ಲ ಟ್ರೀಟ್ಮೆಂಟ್ ಫ್ರೀ ಇದೆ ಇಲ್ಲಿ. ಹಾಗಾಗಿ ಅದೊಂದು ಬೆನಿಫಿಟ್. ಅದೇ ರೀತಿ ಫ್ಯಾಮಿಲಿ ಇರೋರಿಗೆ ಫ್ಯಾಮಿಲಿ ವೀಸಾ. ಸೊ ವಿದಿನ್ 3-4 ಮಂತ್ಸಲ್ಲಿ ನಿಮಗೆ ವೀಸಾ ಕಂಪ್ಲೀಟ್ ಆಗಿ ಬರುತ್ತೆ. ಅದಾದಮೇಲೆ ನೀವು ಹಸ್ಬೆಂಡ್ ಅಥವಾ ವೈಫ್ ಇದ್ದರೆ ಅಪ್ಲೈ ಮಾಡ್ಬೋದು, ಅಥವಾ ಮಕ್ಕಳಿಗೆ ಸಹ ಅಪ್ಲೈ ಮಾಡ್ಬೋದು. ಸೊ ಅವರು ಅಂದರೆ ಬಂದ ಮೇಲೆ ಸೊ ಮಕ್ಕಳಿಗೆ ಸಹ ಇಲ್ಲಿ ಇಷ್ಟಂತ ಅಮೌಂಟ್ ಮಂತ್ಲಿ ಕ್ರೆಡಿಟ್ ಆಗುತ್ತೆ ಮಕ್ಕಳಿಗೆ ಎಜುಕೇಷನ್ಗಾಗಲಿ ಮತ್ತು ಅವರ ಖರ್ಚು ವೆಚ್ಚಗಳಾಗಲಿ ಫ್ಯಾಮಿಲಿಗೆ ಇದಾಗುತ್ತೆ. ಮತ್ತು ಇಲ್ಲಿ ಟ್ಯಾಕ್ಸ್ ಇದೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಟ್ಯಾಕ್ಸ್ ಇದೆ, ಬಟ್ ಟ್ಯಾಕ್ಸ್ ಹೊರತಾಗಿ ಸಹ ನೀವು ಸೇವ್ ಮಾಡ್ಬೋದು, ಟ್ಯಾಕ್ಸ್ ಹೊರತಾಗಿ ಸಹ ನೀವು ಅತಿ ಹೆಚ್ಚು ಅರ್ನ್ ಮಾಡ್ಬೋದು. ಮತ್ತು ಇಲ್ಲಿ ಸಿಟಿ ಡಿಪೆಂಡ್ಸ್ ಪ್ರಕಾರ ನಿಮಗೆ ಖರ್ಚು ವೆಚ್ಚಗಳು ವೇರಿಯೇಷನ್ ಆಗ್ಬೋದು. ಅಕಾಮಿಡೇಷನ್ಸ್ ಖರ್ಚು ಅದೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲು ಇಷ್ಟಪಡ್ತೇನೆ. ಸೊ ಈ ರೀತಿ ನನ್ನ ಒಂದು ವರ್ಕಿಂಗ್ ಕಂಡೀಷನ್ಸ್ ಇದೆ. ಸೊ ನನಗೆ ತುಂಬ ಒಂದು ಮೆಂಟಲಿ ನಾನು ಹೇಳಬೇಕಂದ್ರೆ ಇಲ್ಲಿ ಸ್ಟೆಬಿಲಿಟಿ ಅಂದರೆ ಒಳ್ಳೆ ಎನ್ವೈರ್ಮೆಂಟ್ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ನೀವು ಸಹ ಒಂದು ಯುರೋಪ್ ಕಂಟ್ರಿಗೆ ಬರ್ತೀರ ಅಂದರೆ ಡೆಫಿನೆಟ್ಲಿ ತುಂಬ ಸವಾಲುಗಳು ಇರ್ತವೆ. ಬಟ್ ಆದರೂ ನಿಮಗೆ ಇಲ್ಲಿ ಬಂದ ಮೇಲೆ ಅನಿಸುತ್ತೆ ಡೆಫಿನೆಟ್ಲಿ ಯು ಅಚೀವ್ಡ್ ಸಮಥಿಂಗ್ ಅಂತ. ಯಾಕಂದರೆ ದಿಸ್ ಈಸ್ ನಾಟ್ ಈಸಿ ಟು ಅಚೀವ್.
ನಾವು ಒಂದು ನರ್ಸ್ ಆಗಿ ಕೆಲಸ ಮಾಡುವಾಗ ಇಂಡಿಯಾದಲ್ಲಿ ಡೆಫಿನೆಟ್ಲಿ ಗೌರ್ಮೆಂಟ್ ಕೆಲಸ ಸಿಕ್ಕರೆ ಓಕೆ, ಬಟ್ ಗೌರ್ಮೆಂಟಿಗೆ ಎಷ್ಟು ಫೈಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇಟ್ ಈಸ್ ನಾಟ್ ಈಸಿ. ಅಂದರೆ ಕರೆಕ್ಟ್ ಟೈಮಲ್ಲಿ ರಿಕ್ರೂಟ್ಮೆಂಟ್ ಆಗೋಲ್ಲ, ಗೌರ್ಮೆಂಟ್ ಕರೆಕ್ಟ್ ಟೈಮಲ್ಲಿ ನೇಮಕಾತಿ ಆಗೋದಿಲ್ಲ, ಎಕ್ಸಾಮ್ಸ್ಗಳು ಮತ್ತು ಸ್ಕ್ಯಾಮ್ ಆಗುತ್ತೆ, ಮತ್ತು ಪೇಪರ್ ಲೀಕ್ ಆಯಿತು, ಮತ್ತು ಯಾರೋ ಸ್ಟೇ ತಂದರು, ಇದೇ ನಡೀತಾ ಇದೆ. ಬಟ್ ಅದನ್ನು ನಾವು ಕಾಯ್ತಾ ಇದ್ದರೆ ನಾವು ಪ್ರೈವೇಟಲ್ಲಿ ಕಷ್ಟಪಟ್ಟು ದುಡಿಬೇಕಾಗುತ್ತೆ. ಸೊ ನಾನು ಹೇಳೋದೇನೆಂದರೆ, ನೀವು ಇತ್ತೀಚೆಗೆ ನರ್ಸಿಂಗ್ ಮುಗಿಸಿ ಒಂದು 5 ವರ್ಷ ಅಥವಾ 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಡೆಫಿನೆಟ್ಲಿ ನೀವು ಯುರೋಪ್ ಕಂಟ್ರಿ ನೋಡ್ಕೊಳ್ಳಿ. ಕಂಪೇರ್ ಟು ಸೌದಿ ಅಂದರೆ ಅರಬಿಕ್ ಕಂಟ್ರೀಸ್ಗಳಿಗೆಲ್ಲ ನಿಮಗೆ ಯುರೋಪ್ ಕಂಟ್ರಿ ಅಂದರೆ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ನೀವು ಸೆಟ್ಲ್ ಆಗ್ಬೋದು ಇಲ್ಲಿ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ಬೋದು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ಸೊ ಈಗ ಮುಂದಿನ ವಿಡಿಯೋದಲ್ಲಿ, ಅಂದರೆ ಇದೇ ವಿಡಿಯೋದಲ್ಲಿ ನಾನು ನನ್ನ ಸ್ಯಾಲ್ರಿದ ಸ್ಕೇಲ್ ನಾನು ಶೇರ್ ಮಾಡ್ತೇನೆ. ಸೊ ನೀವು ಅದನ್ನು ಅಂದರೆ ನೀವು ಥಿಂಕ್ ಮಾಡ್ಬೋದು ನನ್ನ ಸ್ಯಾಲ್ರಿ ಎಷ್ಟು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ನೋಡ್ತಿರೋದು ನೀವು ನನ್ನ ಸ್ಯಾಲ್ರಿ ಸ್ಕೇಲ್. ಅಂದರೆ ಇದು ನನಗೆ ಜಸ್ಟ್ ಕಾಪಿ ಕೊಟ್ಟಿರೋದು, ಒರಿಜಿನಲ್ HR ಹತ್ರ ಇದೆ. ಸೊ ಇಲ್ಲಿ ನನ್ನ ಹೆಸರು ನೀವು ನೋಡ್ಬೋದು, ರಾಮ ಅಂತೇಳಿ. ಸೊ ಅದರಂತೆ ಇಲ್ಲಿ ಬರ್ತಿದೆ ಸ್ಟಾಫ್ನ ಸ್ಯಾಲ್ರಿ ಸ್ಕೇಲ್ ಆಸ್ ಎಕ್ಸ್ಪ್ಲೈನ್ಡ್ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಕೋಡ್ ಇದೆ, ಅದು HR ಪ್ರಕಾರ ಅದೇನೋ ಕೋಡ್ ಇದೆ. ಸೊ ಇಲ್ಲಿ ನಂಬರ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ, ಅಂದರೆ ಇದು ಪಾಯಿಂಟು, ಇದ್ರ ಕೆಳಗಡೆ ನಿಮಗೆ ಅದ್ರ ಪ್ರಕಾರ ನಿಮಗೆ ಎಷ್ಟು ಆ್ಯನ್ಯುವಲ್ ಲೀವ್ ಸಿಗುತ್ತೆ ಅಂತ ಸಹ ಬರೆದಿರ್ತಾರೆ. ಸೊ ಇಲ್ಲಿ ನನಗೆ ಎಕ್ಸಾಂಪಲ್ ಈ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ನೋಡ್ಬೋದು, ಇದು ನ್ಯೂ ಸ್ಕೇಲ್, ಅಂದರೆ 2024ಇಂದ ವರ್ಷ ಚೇಂಜ್ ಆಗುತ್ತೆ ಅವ್ರದ್ದು ಸ್ಯಾಲ್ರಿ ಸ್ಕೇಲ್. ಸೊ ಅದೇ ರೀತಿ ನನ್ನ ಎಕ್ಸ್ಪೀರಿಯನ್ಸ್ ಬಂದಾಗಲೇ ಹೇಳಿದಾಗೆ ನಂದು 8.5 ಎಬವ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ಅದಕ್ಕೋಸ್ಕರ ಅವರು ಕನ್ಸಿಡರ್ ಮಾಡಿದ್ದಾರೆ 9 ಅಂತೇಳಿ. ಸೊ 9 ಇಯರ್ಸ್ ಎಕ್ಸ್ಪೀರಿಯನ್ಸ್ಗೆ ನಿಯರ್ಲಿ 48,019 ರೂಪೀಸ್ ಬರುತ್ತೆ. ಅಂದರೆ ಇದು ಅಂದರೆ ಯೂರೋಸಲ್ಲಿ ನಾನು ಹೇಳೋದು, ಬಟ್ ಇಲ್ಲಿ ಎಲ್ಲೂ ಯೂರೋಸ್ ಅಂತ ಮೆನ್ಷನ್ ಮಾಡಿಲ್ಲ ಅವರು, ಬಟ್ ಇದು ನನಗೆ ಯೂರೋಸಲ್ಲಿ ಇರೋದು. ಅದನ್ನು ನಾವು ಡೆಫಿನೆಟ್ಲಿ ಇಂಡಿಯನ್ ಅಮೌಂಟಿಗೆ ಕೌಂಟ್ ಮಾಡಿದರೆ, ಅಂದರೆ ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಷ್ಟಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನನ್ನ ನೆಕ್ಸ್ಟ್ ಪಾಯಿಂಟ್ ಆಫ್ ಅಂದರೆ ಅಪ್ಡೇಟ್, ಅಂದರೆ ನನ್ನ ಸ್ಯಾಲ್ರಿ ರಿವ್ಯೂ ಆಗೋದು ನೆಕ್ಸ್ಟ್ ಇಯರ್ ಅಂದರೆ ಈ ಇಯರ್ 24 ಅಕ್ಟೋಬರ್ 2025ಗೆ, ಈ ವರ್ಷ ಅದು ಮತ್ತೆ ರಿವೈಸ್ ಆಗಿ ನೆಕ್ಸ್ಟ್ ನನಗೀಗ 9 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡಿದ್ದಾರೆ ಅವರು. ಮತ್ತು ನೆಕ್ಸ್ಟಿಗೆ ನನಗೆ ಅದೇ ಡೇಟಿಗೆ 10 ಇಯರ್ಸ್ ಆಗುತ್ತೆ. ಸೊ ಅದ್ರ ಪ್ರಕಾರ ಸ್ಯಾಲ್ರಿ ಏನಾಗುತ್ತೆ ಅಂತ. ಸೊ ಅದರ ನಂತರ ನೆಕ್ಸ್ಟ್ 11 ವರ್ಷಕ್ಕೆ 12 ವರ್ಷಕ್ಕೆ ಎಕ್ಸ್ಪೀರಿಯನ್ಸ್ಗೆ 13 ಇಯರ್ಸ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿಗೆ ಇದು ಲಾಸ್ಟ್ ಸ್ಯಾಲ್ರಿ ಗ್ರಾಸ್ ಆಗುತ್ತೆ. ಇದು ನನ್ನ ಈಗ ಅಂದರೆ ರಿಜಿಸ್ಟರ್ ನರ್ಸ್ಗೆ ಇರೋ ಸ್ಯಾಲ್ರಿ ಅಷ್ಟೇ. ಇದಕ್ಕೂ ಅದಕ್ಕೂ ಅಂದರೆ ಈಗ ನಾನು ಇಲ್ಲಿ ಬಂದಮೇಲೆ ನನಗೆ ಡೆಫಿನೆಟ್ಲಿ ನಾನು ಪೋಸ್ಟ್ ಚೇಂಜ್ ಆಗುತ್ತೆ ನಂದು, ಅಥವಾ ನಾನೇನೋ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತೀನಿ, ಅಥವಾ ನನ್ನ ಪೊಸಿಷನ್ ಚೇಂಜ್ ಆಗ್ಬೋದು, ಲೈಕ್ ಮ್ಯಾನೇಜರ್ ಆಗ್ಬೋದು, ನರ್ಸ್ ಮ್ಯಾನೇಜರ್ ಆಗ್ಬೋದು, ಡಿಫ್ರೆಂಟ್ ಅಕಾರ್ಡಿಂಗ್ ಟು ನನ್ನ ಇಂಟ್ರೆಸ್ಟ್ ಪ್ರಕಾರ ನಾನು ಡಿಫ್ರೆಂಟ್ ಸೆಕ್ಟ್ರಿಗೆ ನಾನು ಮೂವ್ ಆದರೆ ಅದ್ರದ್ದು ಸ್ಕೇಲ್ ಮತ್ತೆ ಪುನಃ ಬೇರೆ ಇರುತ್ತೆ. ಸೊ ನೀವು ನರ್ಸಿಂಗಾಗಿ ಕಂಟಿನ್ಯೂ ಮಾಡ್ತೀರ ಅಂದರೆ ಎಷ್ಟು ವರ್ಷ, ನನಗೆ 13 ಇಯರ್ಸಿಗೆ ತನಕ ಎಕ್ಸ್ಪೀರಿಯನ್ಸ್ ಇದ್ದರೆ ಇದು ಲಾಸ್ಟ್ ಸ್ಯಾಲ್ರಿ ಬರುತ್ತೆ. ಬಟ್ ಅದೇ ರೀತಿ ಕೆಳಗಡೆ ನೋಡಿದ್ರೆ ನಿಮಗೆ ಆ್ಯನ್ಯುವಲ್ ಲೀವ್ ಎಷ್ಟು ವರ್ಷಕ್ಕೆ ಎಷ್ಟು ಅಂತ, ಬಟ್ ಇದಕ್ಕಿಂತ ಆ್ಯನ್ಯುವಲ್ ಲೀವ್ ಜಾಸ್ತಿನೇ ಸಿಗುತ್ತೆ. ಇದು ಅವರು ಮಿನಿಮಮ್ ಆ್ಯನ್ಯುವಲ್ ಲೀವ್ ಕೊಟ್ಟಿರೋದು ಇದು ಆ್ಯಕ್ಚುಲಿ. ಸೊ ನಿಮಗೆ 25 ಆ್ಯನ್ಯುವಲ್ ಲೀವ್ ಬೈ ಹಾಸ್ಪಿಟಲ್, ಅಂದರೆ ಅವರು ಅವರ್ಲಿ ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿ ಕೊಡೋದು, ಬಟ್ ಇದಕ್ಕಿಂತ ಡಬಲ್ ಸಿಗುತ್ತೆ ನೀವು ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ. ಯಾಕಂದರೆ ನಾವಿಲ್ಲಿ ಕಂಪ್ಲೀಟ್ 3 ಡೇಸಲ್ಲಿ ವೀಕ್ಲಿ ಅವರ್ ಮುಗಿಸ್ತೀವಿ. ಸೊ ಆ ಡ್ಯೂಟಿಗಳನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಮಗೆ ಎಕ್ಸ್ಟ್ರಾ ಲೀವ್ಸ್ ಸಿಗುತ್ತೆ. ಅದರಂತೆ ಇನ್ನು ಕೆಲವು ಡಿಪಾರ್ಟ್ಮೆಂಟ್ಗಳ ಪ್ರಕಾರ, ಅಂದರೆ ಕೆಲವು ಪೊಸಿಷನ್ ಪ್ರಕಾರ ಸ್ಯಾಲ್ರಿ ಸ್ಕೇಲ್ಸ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯಗಳೇನೆಂದರೆ, ಇಲ್ಲಿ ಅಂದರೆ ಇದು ಬೇಸಿಕ್ ಸ್ಯಾಲ್ರಿ ಅಂತ ಸೆಟ್ ಆಗುತ್ತೆ ನಮಗೆ. ಈ ಬೇಸಿಕ್ ಸ್ಯಾಲ್ರಿ ಅಂದರೆ ಈಗ ಎಕ್ಸಾಂಪಲ್ ಇದನ್ನು ಡಿವೈಡೆಡ್ ಬೈ 12 ಮಾಡಿದರೆ ಈ ಸ್ಯಾಲ್ರಿ, ಸೊ ಅಪ್ರಾಕ್ಸಿಮೇಟ್ಲಿ ನನಗೆ ನಿಯರ್ಲಿ 4,000 ಏನೋ ಬರುತ್ತೆ. ಸೊ ಅದರಲ್ಲಿ ನಮಗೆ ಟ್ಯಾಕ್ಸ್ ಎಲ್ಲ ಕಟ್ ಆಗುತ್ತೆ. ಸೊ ಅದು ನಮ್ಮ ಬೇಸಿಕ್ ಸ್ಯಾಲ್ರಿ. ಸೊ ಅದರಲ್ಲಿ ನಾವು ಏನು ವೀಕ್ಲಿ ಎಕ್ಸ್ಟ್ರಾ ಅಂದರೆ ಓವರ್ ಟೈಮ್ ಆಗಲಿ, ಅಥವಾ ಸಂಡೇ ಸ್ಯಾಟರ್ಡೇ ಡ್ಯೂಟಿ ಆಗಲಿ, ಅಥವಾ ನೈಟ್ ಡ್ಯೂಟಿ ಆಗಲಿ, ಸೊ ಈ ಅಲವೆನ್ಸ್ಗಳು ಅದರಲ್ಲಿ ಆ್ಯಡ್ ಇರೋದಿಲ್ಲ. ಇದು ಜಸ್ಟ್ ಅ ಬೇಸಿಕ್ ಸ್ಯಾಲ್ರಿ. ಸೊ ಅದೆಲ್ಲ ಆ್ಯಡ್ ಮಾಡಿದ್ರೆ ನಮ್ಮ ಗ್ರಾಸ್ ಸ್ಯಾಲ್ರಿ ಬೇರೆಯೇ ಆಗುತ್ತೆ. ಸೊ ಅದಕ್ಕೂ ನಾನು ಒಂದು ದಿನದಲ್ಲಿ ನೆಕ್ಸ್ಟ್ ಟೈಮ್ ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ನೀವು ಎಕ್ಸ್ಟ್ರಾ ಓವರ್ ಟೈಮ್ ವರ್ಕ್ ಮಾಡಿ ಒಂದು ಮಂತಲ್ಲಿ ನೀವು ಎಷ್ಟು ಅರ್ನ್ ಮಾಡ್ಬೋದು ಅಂತ, ಆ್ಯಸ್ ಎ ನರ್ಸ್ ಆಗಿ ನೀವು ಎಷ್ಟು ಅರ್ನ್ ಮಾಡ್ಬೋದು ಅಂತ ನಾನು ತಿಳಿಪಡಿಸ್ತೀನಿ. ಅದೇ ರೀತಿ ನಮಗೆ ಔಟ್ಸೈಡ್ ಸಹ ಹೋಗ್ಬೋದು, ಏಜೆನ್ಸಿ ನರ್ಸ್ ಅಂತ ಕರೀತಾರೆ. ಸೊ ಅದು ಸಹ ನಾವು ಹೋಗ್ಬೋದು. ಬಟ್ ಅದು ಹೋಗಬೇಕಂದ್ರೆ ನಮಗೆ ಇಲ್ಲಿ ನಾವು ವರ್ಕ್ ಮಾಡಿ ಅಟ್ಲೀಸ್ಟ್ 2 ಇಯರ್ಸ್ ಆಗಿರಬೇಕು. ಸೊ 2 ಇಯರ್ಸ್ ಆದರೆ ಮಾತ್ರ ನಮಗೆ ಹೊರಗಡೆ ನಾವು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ಬೋದು. ಬಟ್ ಹಾಸ್ಪಿಟ್ಲಲ್ಲಿ ನಮಗೆ ಎನಿ ಟೈಮ್ ಓವರ್ ಟೈಮ್ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಮಾಡ್ಬೋದು.
ಸ್ಯಾಲ್ರಿ ಸ್ಕೇಲ್ ನೀವು ನೋಡಿದ್ರಿ, ಅಂದರೆ ಏನೆಲ್ಲ ಹೇಗೆಲ್ಲ ಇಲ್ಲಿ ಸ್ಯಾಲ್ರಿ ಸೆಟ್ ಆಗುತ್ತೆ ಅಂತೇಳಿ. ಸೊ ನೀವು ಈ ಸ್ಕೇಲ್ ಪ್ರಕಾರ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ನೀವು ನರ್ಸ್ ಆಗಿದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಏನು ಸ್ಯಾಲ್ರಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಡೆಫಿನೆಟ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತು ಇಲ್ಲಿ ಡೆಫಿನೆಟ್ಲಿ ಆಗಲೇ ಹೇಳಿದಾಗೆ ಅಂದರೆ ಟ್ಯಾಕ್ಸಸ್ ಇದೆ, ಟ್ಯಾಕ್ಸ್ ಡೆಫಿನೆಟ್ಲಿ ಕಟ್ ಮಾಡ್ತಾರೆ. ಬಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ಅಂದರೆ ನೀವು ಎಕ್ಸಾಂಪಲ್ ಸಿಂಗಲ್ ಆಗಿದ್ದರೆ, ಅಂದರೆ ಬ್ಯಾಚುಲರ್ ಆಗಿದ್ದರೆ ಇಂತಿಷ್ಟು ಕಟ್ ಅಂತಿದೆ, ನೀವು ಫ್ಯಾಮಿಲಿ ಆಗಿದ್ರೆ ಸ್ವಲ್ಪ ಲೆಸ್ ಆಗಿ ಕಟ್ ಆಯಿತು. ಅದು ಗೌರ್ಮೆಂಟಿಂದ ನಿಮಗೆ ಕೊಡೋ ಬೆನಿಫಿಟ್ ಅಂತ ನಾನು ಹೇಳ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮಗೆ ಈಗ 42,000 ನಾನು ಆಗಲೇ ತೋರಿಸಿದ್ರೆ 42,000 ಅಬೌವ್ ಸ್ಯಾಲ್ರಿ ಇದ್ದರೆ, ನೀವು ಒಂದು ವೇಳೆ ಬ್ಯಾಚುಲರ್ ಆಗಿದ್ರೆ 42,000 ತನಕ ನಿಮಗೆ 20% ಟ್ಯಾಕ್ಸ್ ಕಟ್ ಆಗುತ್ತೆ. ಸೊ ಆಫ್ಟರ್ ದ ರೆಸ್ಟ್ ಆಫ್ ದ ಸ್ಯಾಲ್ರಿ ಅಂದರೆ 42 ಟು, ಈಗ ಎಕ್ಸಾಂಪಲ್ ನಂದೇ ಕೊಡೋದಾದ್ರೆ 42 ಟು 48ಗೆ 6,000 ಎಕ್ಸ್ಟ್ರಾ ಆಗುತ್ತೆ. ಆ 6,000ಗೆ ಅವರು 40% ಅಪ್ಲೈ ಮಾಡ್ತಾರೆ. ಸೊ ಅಂಟಿಲ್ 42,000 is a 20%, ಬಟ್ ಮೋರ್ ದೆನ್ ದಟ್ 42 ಮೋರ್ ದೆನ್ ಹೋದರೆ ಅಲ್ಲಿ ಆ ರೆಸ್ಟ್ ಆಫ್ ದ ಅಮೌಂಟಿಗೆ ಮಾತ್ರ ಅವರು 40% ಅಪ್ಲೈ ಮಾಡ್ತಾರೆ. ಸೊ ಇನ್ ಕೇಸ್ ನೀವು ಅಂದರೆ ಮ್ಯಾರಿಡ್ ಆಗಿದ್ದರೆ ಅಥವಾ ನಿಮಗೆ ಮಕ್ಕಳಿದ್ರೆ, ನೀವು ಅಂದರೆ ನಿಮ್ಮ ಮೇಲೆ ಡಿಪೆಂಡ್ ಅಂದರೆ ವೈಫ್ ಅಥವಾ ಮಕ್ಕಳು ಡಿಪೆಂಡೆಂಟ್ ಇದ್ದರೆ ಡೆಫಿನೆಟ್ಲಿ ಅಗೇನ್ ಟ್ಯಾಕ್ಸ್ ಬಂದುಬಿಟ್ಟು 20% ಕಟ್ ಆಗೋದು. ದ್ಯಾಟ್ ಈಸ್ ಅ ಗೌರ್ಮೆಂಟ್ ಬೆನಿಫಿಟ್. ಆಗಿದ್ರೆ ಫ್ಯಾಮಿಲಿಗೆ ಇದು ಅಷ್ಟು ಕಟ್ ಮಾಡಿದ್ರೆ ಫ್ಯಾಮಿಲಿ ಈಸ್ ನಾಟ್ ಏಬಲ್ ಟು ಸರ್ವೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಇದು ಗೌರ್ಮೆಂಟ್ ರೂಲ್ಸ್ ಇರೋದು. ಒಂದು ವೇಳೆ ವೈಫು ಹಾಗೂ ಹಸ್ಬೆಂಡ್ ಇಬ್ಬರು ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ, ಡೆಫಿನೆಟ್ಲಿ ಯು ಆರ್ ಲಕ್ಕಿ ಪರ್ಸನ್ ಅಂತ ಇಲ್ಲೆಲ್ಲ ಹೇಳ್ತಾರೆ. ಬಿಕಾಸ್ ಈಗ ನರ್ಸ್ ಆಗಿ ನೀವು ವರ್ಕ್ ಮಾಡ್ತೀರಾ, ಅವರು ವರ್ಕ್ ಮಾಡ್ತಾರೆ, ಡೆಫಿನೆಟ್ಲಿ ಯು ಕ್ಯಾನ್ ಸೇವ್ ಅ ಲಾಟ್. ಈ ಒಂದು ಟ್ಯಾಕ್ಸ್ ಕಟ್ ಆಗಿ ಸಹ ನೀವು ತುಂಬ ಒಳ್ಳೆ ಅರ್ನ್ ಮಾಡ್ಬೋದು ಅಂತ ಇಲ್ಲಿದು ದ್ಯಾಟ್ ಈಸ್ ಒನ್ ಆಫ್ ದ ಬೆನಿಫಿಟ್. ಅದೇ ರೀತಿ ಆಗಲೇ ನಾನು ಹೇಳಿದ ಪ್ರಕಾರ ಏಜೆನ್ಸಿ ನರ್ಸ್. ಸೊ ಈ ಏಜೆನ್ಸಿ ನರ್ಸ್ಗಳ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಅಂದರೆ ಹೆಲ್ತ್ ಕೇರ್ ಸಿಸ್ಟಮ್ ಹೇಗಿದೆ ಅಂದರೆ ಇಲ್ಲಿ ಸ್ವಲ್ಪ ಅಂದರೆ ತುಂಬ ಓಲ್ಡ್ ಏಜ್ ಪೇಷಂಟ್ಗಳಿದ್ದಾರೆ. ಇಲ್ಲಿ ಕೆಲವು ಸಮಯ ಮಾತ್ರ ಹಾಸ್ಪಿಟಲ್ ಇರ್ತಾರೆ. ಅದಾದಮೇಲೆ ಅವರು ದೇ ವಿಲ್ ಮೂವ್ ಟು ನರ್ಸಿಂಗ್ ಹೋಮ್ ಮೂವ್ ಆದಮೇಲೆ ಅವ್ರನ್ನ ಅಲ್ಲಿ ಕೇರ್ ಮಾಡಲಿಕ್ಕೆ ಅದೊಂದು ಬೇರೆನೇ ಇನ್ಸ್ಟಿಟ್ಯೂಷನ್ ಇರುತ್ತೆ, ಅಂದರೆ ಪ್ರೈವೇಟ್ ಇರುತ್ತೆ ಅಥವಾ ಗೌರ್ಮೆಂಟ್ ಇರುತ್ತೆ. ಸೊ ಅವರು ಅಲ್ಲಿ ಕೆಲವು ನರ್ಸ್ಗಳಿರ್ತಾರೆ. ಸೊ ಅಲ್ಲಿ ಅವಾಗ ಏನೋ ಶಾರ್ಟೇಜ್ ಬಿದ್ದರೆ ಡೆಫಿನೆಟ್ಲಿ ನಾವು ಪಾರ್ಟ್ ಟೈಮ್ ಆಗಿ ಜಾಬ್ ಮಾಡ್ಕೊಳ್ಬೋದು. ಸೊ ದ್ಯಾಟ್ ಈಸ್ ನಿಮಗೆ ಕೆರಿಯರ್ ಗ್ರೋತ್ ಇದೆ. ಸೊ ಅದೇ ರೀತಿ ಫೈನಾನ್ಷಿಯಲ್ ಗ್ರೋತ್ ಇದೆ, ಅದೇ ರೀತಿ ಎಲ್ಲ ಬೆನಿಫಿಟ್ ಇದೆ. ಮತ್ತು ಮಕ್ಕಳಿಗೆ ಸ್ಕೂಲ್ ಫ್ರೀ ಇದೆ. ಇಲ್ಲೆಲ್ಲ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನ್ ಇಸ್ ಕಂಪಲ್ಸರಿ ಫ್ರೀ. ಸೊ ಈ ವಿಡಿಯೋದಲ್ಲಿ ನೀವು ಆದಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ರೆ ಅಂತ ನಾನು ಭಾವಿಸ್ತೇನೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾನು ಇಲ್ಲಿನ ಐರ್ಲೆಂಡ್ನ ಕೆಲವು ವಿಶೇಷ ಕಾನೂನುಗಳು ಏನೆಲ್ಲ ಇದೆ, ಇದು ಯಾವ ರೀತಿ ಇರಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕಂತ ಕೆಲವು ಕಾನೂನುಗಳಿದೆ. ಮತ್ತು ಇಲ್ಲಿಯ ಜನರ ವೈಶಿಷ್ಟ್ಯಗಳೇನು, ಇಲ್ಲಿಯ ಜನರ ಕೆಲವು ವಿಚಿತ್ರ ಅಂದರೆ ಅವ್ರಿಗೆ ಸಹ ನಾರ್ಮಲ್ ಅನಿಸುತ್ತೆ, ಬಟ್ ನಮಗೆ ಅದು ವಿಚಿತ್ರ ಅಂತ ಅನಿಸುತ್ತೆ. ಸೊ ಆ ಥರ ಎಲ್ಲ ವಿಶೇಷತೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರಾದರೂ ಈ ವಿಡಿಯೋದಿಂದ ಅವರಿಗೆ ಹೆಲ್ಪ್ ಆಗಿ ನರ್ಸಿಂಗ್ ಮಾಡ್ಕೊಂಡು ಈ ಕಡೆ ಬರುವವರಿದ್ದರೆ ಡೆಫಿನೆಟ್ಲಿ ಅವರಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.